ಸೊ ಕಾರ್ಡ್ ಲೋಡ್ ಮಾಡೋದು ಯಾವ ಥರ ಅಂತ ಹೇಳಿದ್ರೆ, ಇಲ್ಲಿ 3 ಲೈನ್ ವೆಬ್ಸೈಟ್ ಓಪನ್ ಮಾಡಿ, ಇಲ್ಲಿ ಸೈನ್ ಇನ್ ಅಂತಿದೆಯಲ್ಲ, ಸೈನ್ ಇನ್ ಮಾಡಬೇಕು. ನಂತರದ ID ಪಾಸ್ವರ್ಡ್ ಕೇಳುತ್ತೆ, ID ಪಾಸ್ವರ್ಡ್ನ ಹಾಕಬೇಕು. ಸೊ ID ಪಾಸ್ವರ್ಡ್ ಹಾಕಿದ ನಂತರದಲ್ಲಿ ಮತ್ತೆ 3 ಲೈನ್ ಕ್ಲಿಕ್ ಮಾಡಿದರೆ ಇಲ್ಲಿ ಆಲ್ ಕ್ಯಾಟಗರಿ ಅಂತ ಒಂದಿರುತ್ತೆ. ನಿಮ್ದು ಆಲ್ರೆಡಿ ಸೈನ್ ಇನ್ ಆಗಿರುತ್ತೆ, ಜೊತೆಲಿ ಆಲ್ ಕ್ಯಾಟಗರಿ ಅಂತ ಬರುತ್ತೆ. ಸೊ ಆಲ್ ಕ್ಯಾಟಗರಿಗೆ ಹೋದರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಒಂದು ಫೋಲ್ಡರ್ ಬರುತ್ತೆ. ಆ ಎಕ್ಸ್ಕ್ಲೂಸಿವ್ನ ಟಚ್ ಮಾಡಬೇಕು. ನಂತರ ರೀಲೋಡ್ ಯುವರ್ ಕಾರ್ಡ್ ಅಂತ ಬರುತ್ತೆ, ಆಪ್ಷನ್ ಬರುತ್ತೆ. ಸೊ ರೀಲೋಡ್ ಯುವರ್ ಕಾರ್ಡ್ ಅಂತೇಳಿ ಅದನ್ನ ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟು ಇಲ್ಲಿ ಕಾರ್ಡು ಲೋಡಿಂಗ್ ಆಪ್ಷನ್ಗೆ ಹೋಗುತ್ತೆ. ಸೊ ನಿಮಗೆ 1,000 ಬೇಕಾ, 2,000 ಬೇಕಾ, 3,000 ಬೇಕಾ, ಈ ಥರ ಎಷ್ಟು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮೈನಸ್ ಆದರೆ ಮೈನಸ್ ಮಾಡಿ, ಇಲ್ಲ ಪ್ಲಸ್ ಆದರೆ ಪ್ಲಸ್, ಎಷ್ಟು ಬೇಕು ಎಕ್ಸ್ಟ್ರಾ ಬೇಕಾದರೆ 5,000ವರೆಗೂ 5,000 ಲೋಡ್ ಮಾಡಿ, 5, 10 ಎಷ್ಟು ಬೇಕಾದ್ರೂ ಮಾಡ್ಬೋದು, 10,000ವರೆಗೂ. ಸೊ ಆ್ಯಡ್ ಕಾರ್ಟ್ ಅಂತ ಕೊಡಬೇಕು. ಆ್ಯಡ್ ಕಾರ್ಟ್ ಅಂತೇಳಿ ಹೇಳಿದ್ರೆ ಇಲ್ಲಿ ಕಾರ್ಟ್ ಆಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟು ಕಾರ್ಡಿಗೆ ಲೋಡ್ ಮಾಡಿದ ತಕ್ಷಣ ನಿಮಗೆ ಪಾಯಿಂಟ್ಸ್ ಕೌಂಟ್ ಆಗುತ್ತೆ. 5,000 ರೂಪಾಯಿಗೆ ನಿಮಗೆ 50 ರೂಪಾಯಿ ಕ್ಯಾಶ್ ಬ್ಯಾಕ್ ರಿಟರ್ನ್ ಬಂದಿರುತ್ತೆ. ಸೊ ಇದಾದಮೇಲೆ ಚೆಕ್ಔಟ್ ಅಂತ ಹೋಗಬೇಕು. ಚೆಕ್ಔಟ್ ಆದಮೇಲೆ ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ಸು ಬಿಲ್ಲಿಂಗ್ ಅಡ್ರೆಸ್ ಕೇಳುತ್ತೆ. ನಂತರದಲ್ಲಿ ಶಿಪ್ಪಿಂಗ್ ಅಡ್ರೆಸ್ ಕೇಳುತ್ತೆ. ಕಂಟಿನ್ಯೂ ಕೊಟ್ಟು ಎಗ್ರಿ ಅಂತ ಕೊಟ್ಟು ಕಂಟಿನ್ಯೂ ಮಾಡಿದರೆ ನಿಮಗೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಗೂಗಲ್ ಪೇ, ಫೋನ್ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಎಲ್ಲಿಂದ ಬೇಕಾದ್ರೂ ಪೇಮೆಂಟ್ನ ಮಾಡ್ಬೋದು. ಉದಾಹರಣೆ UPI ಅಂದರೆ ಗೂಗಲ್ ಪೇ, ಫೋನ್ಪೇಯಿಂದ ಕನೆಕ್ಟ್ ಆಗುತ್ತೆ. ಇಲ್ಲ ಕಾರ್ಡು ಎಲ್ಲಿಂದ ಬೇಕಾದ್ರೂ ನೀವು ಇಲ್ಲಿಂದ ಪೇಮೆಂಟಿಗೆ ಆಪ್ಷನ್ಗೆ ಹೋಗೋದು. ಆ ನಂತರದಲ್ಲಿ ಪೇಮೆಂಟ್ ಕಟ್ ಆಗುತ್ತೆ. ಸೊ ಗೂಗಲ್ ಪೇ ಎಲ್ಲಿಂದ ಪೇಮೆಂಟ್ ಮಾಡ್ತೀರೋ ಅದು ಕಾರ್ಡಿಗೆ ಅಮೌಂಟಿಗೆ ಲೋಡ್ ಆಗುತ್ತೆ. ಸೊ ಇಷ್ಟೇ ಆಪ್ಷನ್. ಓಕೆ, ಥ್ಯಾಂಕ್ ಯು.